ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೋಡ್ಬೋದು ನೀವು, ನಾನಿಲ್ಲಿ ಅಕ್ಕಿ ತರಿಯನ್ನು ಇಟ್ಕೊಂಡಿದ್ದೇನೆ ರೀ, ಅಕ್ಕಿ ರವೆ. ಇವತ್ತು ನಾವು ಇದರೊಳಗೆ ಒಂದು ಒಳ್ಳೆಯದಾದಂಥ ಹೆಲ್ದಿ ಆದಂಥ ಮತ್ತು ಟೇಸ್ಟ್ ಆದಂಥ ಉಪ್ಪಿಟ್ಟನ್ನು ಮಾಡೋಣ ರೀ. ಇದು ನಾವು ಅಕ್ಕಿಯನ್ನು ತೊಳೆದು ಮಿಲ್ಲಲ್ಲಿ ರವೆಯನ್ನು ಮಾಡಿಸ್ಕೊಂಡು ಬಂದಿರೋದಂಥದ್ದು. ಇದರಲ್ಲಿ ಎರಡು ಥರ ರವೆ ಬರುತ್ತೆ, ಒಂದು ಸಣ್ಣದು ಬರುತ್ತೆ, ಒಂದು ಈ ಥರ ದಪ್ಪ ಉಪ್ಪಿಟ್ಟು ರವೆ ಯಾವ ಥರ ಯೂಸ್ ಮಾಡ್ತೀವಿ ನೋಡ್ರಿ, ಆ ಥರನೇ ಬರುತ್ತೆ. ನಾವು ಇದೊಂದು ದಪ್ಪ ಇದ್ದಂಥ ರವೆನಲ್ಲಿ ಒಂದು ಒಳ್ಳೆ ಟೇಸ್ಟ್, ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದಂತಹ ಇದು. ಇಂಥ ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು, ತುಂಬ ಟೇಸ್ಟ್ ಆದಂಥದ್ದು ರೀ. ಈಗ ನಮಗೆ ರವೆ, ಈಗ 1 ಕಪ್ಪು ರವೆಯನ್ನು ತೊಗೊಂಡಿದ್ದೇವೆ. ಮತ್ತು ಇದಕ್ಕೆ ನೋಡಿರಿ, ಇಲ್ಲಿ ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದ್ದೇನೆ. ಈಗ ನೋಡಿರಿ, ಇಲ್ಲಿ 1 ಕಪ್ ರವೆಗೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಈ ಥರ ಸಣ್ಣಗೆ ಸ್ವಲ್ಪ ಮಿಕ್ಸಿಯಲ್ಲಿ 1-2 ರೌಂಡ್ ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬೇಕಾಗುತ್ತೆ, ಮೀಡಿಯಮ್ ಸೈಜಿಂದ 2 ಈರುಳ್ಳಿ, ಲಿಂಬೆಹಣ್ಣು, ಇದು ಶೇಂಗದ ಕಾಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ, 3 ಹಸಿಮೆಣ್ಸಿನ್ಕಾಯಿ. ಖಾರಕ್ಕೆ ನೋಡಿ ತೊಗೊಳ್ಳಿ. ಈಗ ನೋಡ್ಬೋದು, ನಮ್ಮದು ಒಗ್ಗರಣೆಗೆ ಹಾಕಬೇಕಾಗಿದ್ದು ನೋಡಿರಿ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 2.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಮತ್ತು 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ನಮಗಿದು ಒಗ್ಗರಣೆ ಹಾಕಕ್ಕೆ ಬೇಕಾಗಿರೋವಂಥದ್ದು ರೀ. ಇದು ತುಂಬ ಟೇಸ್ಟಾಗಿರುತ್ತೆ. ಇದರಲ್ಲೇ ನಾವು ಇವಾಗ ನಾವು ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡೋಣ. ಈಗ ನೋಡ್ಬೋದು, ನಾನಿಲ್ಲಿ 1 ಕಪ್ ಅಂತ ಹೇಳಿದ್ದಲ್ರಿ, 1 ಲೋಟದಷ್ಟು, 1 ಲೋಟ ನಿಮಗೆ ಯಾವ್ದು ಲೋಟ ಸರಿಯಾಗುತ್ತೆ ಆ ಲೋಟದಲ್ಲೇ ಇದು 1 ಲೋಟದಷ್ಟು ರವೆ ತೊಗೊಂಡಿದ್ದೇವೆ ನೋಡಿರಿ. ನೀರು ಸಹ ರೀ, 1 ಲೋಟದಷ್ಟು ನೀರು. ಮತ್ತು ನಾನು ಇವಾಗ ಇನ್ನೊಂದು ಇದಕ್ಕೆ ಅಕ್ಕಿ ತರಿಗೆ ನೋಡಿರಿ, ನಮಗೆ ರವೆ ನಾವು ಈಗ ಮಾಮೂಲಿ ರವೆಗೆ 1, 2, 3 ಹಾಕ್ತೀವಿ ರೀ. ಇದಕ್ಕೆ ಹಂಗಿರಲ್ಲ, ಇದಕ್ಕೆ 3/4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕಡಿಮೆನೇ ಇರಬೇಕು ಇದಕ್ಕೆ, ಅಂದರೆ ನಮಗೆ ಸ್ವಲ್ಪ ಬಿಡಿ ಆದಂಥದ್ದು ಉದುರಾಗೆ, ಅದು ತುಂಬ ಮೆತ್ತಗಾದರೆ ಟೇಸ್ಟ್ ಇರೋದಿಲ್ಲ. ಈಗ ನಮ್ಮದು ನೀರು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ರವೆಯನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ನಮ್ಮದು ಬಿಸಿ ಆಗಿದೆ ರೀ. ಈ ರವೆಯನ್ನು ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ನೋಡಿರಿ, 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು, ತುಂಬ ಫ್ರೈ ಮಾಡೋದು ಬೇಡ, ಇದನ್ನು ಲೈಟಾಗಿ ನಾವು ಹಸಿ ವಾಸನೆ ಅಂತೀವಿ ನೋಡಿರಿ, ಅದನ್ನು ಹೋಗೋ ತನಕ ಸ್ವಲ್ಪನೇ ಇಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ಬೋದು, ನಮ್ಮದು ಈಗ ರವೆ ನಾವು ಬಿಸಿ ಮಾಡ್ಕೊಂಡಾಗಿದೆ ರೀ. 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿದ್ರೆ ಸಾಕು, ತುಂಬಾ ಕಲರೇನು ಚೇಂಜ್ ಆಗಬೇಕಾಗಿಲ್ಲ. 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಈ ಥರ ನಾವು ಹಾಕಿರುವಂತಹ ಎಣ್ಣೆಯನ್ನು ಇದು ಚೆನ್ನಾಗಿ ಹಿಡ್ಕೊಂಡು ಫ್ರೈ ಆದರೆ, ಬಿಸಿ ಆದರೆ ಸಾಕು. ಇವಾಗ ನಾನು ಇದನ್ನು ಆಫ್ ಮಾಡ್ತಾಯಿದ್ದೀನಿ. ನಾವು ರವೆಯನ್ನು ತೆಗೆದಿಟ್ಕೊಳ್ಳೋಣ ರೀ. ಈಗ ನಮ್ಮದು ರವೆ ತೆಗೆದಿಟ್ಕೊಂಡಿದ್ದೇವೆ ರೀ, ನಾವು ಫ್ರೈ ಮಾಡ್ಕೊಂಡಿದ್ದೇವೆ ನೋಡಿ ಎಣ್ಣೆಯಲ್ಲಿ. ಮತ್ತು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ಆಯಿಲನ್ನು ಹಾಕೋಣ. 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ನೋಡಿರಿ, ನಾವು ಒಗ್ಗರಣೆ ಹಾಕೋದಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ರಾಯ್ತು. ಹಾಕಿಬಿಟ್ಟು ಇದಕ್ಕೆ ಚೆನ್ನಾಗಿ ನಾವು ಸ್ವಲ್ಪನೇ ಲೈಟು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡೋಣ. ಈಗ ನೋಡ್ಬೋದು ರೀ, ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ನಾನು ಶೇಂಗದ ಕಾಳನ್ನು ಹಾಕಿ ಅದನ್ನು ಚೂರು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ, ಶುಂಠಿಯನ್ನು ಸಹ ಹಾಕೋಣ. ಶುಂಠಿಯನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ನೋಡಿರಿ, ನಾವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾವು ಒಂದೊಂದಾಗಿಯೇ ಫ್ರೈ ಮಾಡ್ಕೊತಾ ಹೋಗೋಣ. ಇದು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ಈಗ ಕರಿಬೇವು ಸೊಪ್ಪನ್ನು ಸೇರಿಸಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೋಡಿರಿ ಈರುಳ್ಳಿಯನ್ನು ಸಹ ಸೇರಿಸೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹಾಕಬೇಕು ರೀ, ಯಾಕಂದರೆ ನಮಗೆ ಈರುಳ್ಳಿ ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಫ್ರೈ ಮಾಡೋಣ. ನಮ್ಮದು ಈರುಳ್ಳಿ ಸ್ವಲ್ಪನೇ ಒಂದು ಹಾಫ್ ಫ್ರೈ ಆದರೆ ಸಾಕ್ರಿ, ಅಂದರೆ ಇದ್ರ ಒಳ್ಳೆ ಒಂದು ಘಮ ಮತ್ತು ಒಂದು ಟೇಸ್ಟು ಚೆನ್ನಾಗಿರುತ್ತೆ. ಘಮನೂ ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು. ನಾವು ಈ ಟೈಮಲ್ಲೇ ನೋಡಿರಿ, ನಾವು ಲಿಂಬೆಹಣ್ಣು ಇಟ್ಕೊಂಡಿದ್ದೇವಲ್ಲ, ಲಿಂಬೆಹಣ್ಣು ಸಹ ಹೆಣ್ಕೊಳ್ಳೋಣ. ಇವಾಗ ಲಿಂಬೆಹಣ್ಣು ಹೆಣ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪ ಹಾಕೊಳ್ಳೋಣ, ನಮ್ಮದು ಮಸಾಲೆಗೆ ಹಿಡಿಬೇಕು ನೋಡಿರಿ.
ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನಮ್ಮದು ಎಲ್ಲನೂ ರೆಡಿಯಾಗಿದೆ. ಇವಾಗ ನಾವು ನೀರನ್ನು ಸಹ ಕುದಿ ಬರ್ತಾ ಇದೆ. ಇವಾಗ ನಾವಿಲ್ಲಿ ನೀರನ್ನು ಸಹ ಸೇರಿಸ್ಕೊಳ್ಳೋಣ ರೀ. ಸ್ವಲ್ಪನೇ ಉರಿ ಸ್ಲೋ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೀರು. ಅಂದರೆ ಇದು ನೀರು ಬಿಸಿ ಇರ್ತದೆ ನೋಡಿರಿ, ತುಂಬ ಬೇಗ ಈ ಥರ ಸ್ಲೋ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಈಗ ನೋಡ್ಬೋದು ನಮ್ಮದು ನೀರು ಹಾಕಿ ನೋಡಿರಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲೇ ನೋಡಿರಿ ನಾವೀಗ ರವೆನ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ನೋಡ್ಬೋದು ನಾವು ಸ್ವಲ್ಪ ಫ್ಲೇಮು ಸ್ಲೋನೇ ಮಾಡಬೇಕ್ರಿ. ಇದು ರವೆ ಹಾಕಿದ್ಮೇಲೆ ಆಮೇಲೆ ಒಂದು ಸ್ವಲ್ಪನೇ ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ನೀರು ಕಡಿಮೆ ಆಗಬೇಕು, ಆಮೇಲೆ ನಾವು ಸ್ಲೋ ಫ್ಲೇಮ್ನಲ್ಲೇ ಇಡಬೇಕಾಗುತ್ತೆ ರೀ. ಇವಾಗ ನಾವು ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಡಬೇಕ್ರಿ. ಅಂದರೆ ಸ್ವಲ್ಪ ನಮ್ಮದು ನೀರು ಇದು ಆಗಿದೆ, ಕಡಿಮೆ ಆಗಿದೆ. ಈ ಟೈಮ್ನಲ್ಲೇ ನಾವು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಒಂದು 5 ಮಿನಿಟ್ಸ್ ತನಕ ನೋಡಿರಿ ಚೆನ್ನಾಗಿ ಮುಚ್ಚಿ ಬೇಯಿಸ್ಬೇಕು. ಇವಾಗ ನಮ್ಮದು 5 ಮಿನಿಟ್ಸ್ ಬಿಟ್ಟಿದೆ ನೋಡಿರಿ, ಈ ಥರನೇ ಆಗಿದೆ ನಮ್ಮದು. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಉಪ್ಪಿಟ್ಟು ಈ ಥರ ಆಗಿದೆ ರೀ. ಈ ಟೈಮ್ನಲ್ಲೇ ನಾವು ಇದಕ್ಕೆ ಇವಾಗ ನಾವು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೆ ನೋಡಿರಿ, ಅದನ್ನು ಸಹ ಸೇರಿಸೋಣ. ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು ರೀ ನಮ್ಮದು ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡಿದ್ದೇನೆ. ತುಂಬ ಉದುರಾಗಿನೂ ಮತ್ತು ಚೆನ್ನಾಗಿ ಬಂದಿದೆ. ಈ ಟೈಮ್ನಲ್ಲೇ ನಾವು ಒಂದು ಸ್ವಲ್ಪ ಲಿಂಬೆಹಣ್ಣು ಸಹ ಹಿಂಡ್ಕೊಳ್ಳೋಣ ರೀ. ಇದಕ್ಕೆ ಈ ಟೈಮ್ನಲ್ಲಿ ಸ್ವಲ್ಪ ಹಿಂಡ್ಕೊಳ್ಬೇಕಾಗುತ್ತೆ. ಇವಾಗ ನಮ್ಮದಿದು ರೆಡಿ ಆಗಿದೆ ರೀ. ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಮ್ಮದು ರೆಡಿ ಆಗಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ನೋಡ್ಬೋದು ರೀ ಎಷ್ಟು ಚೆನ್ನಾಗಿ ಈ ಒಂದು ಅಕ್ಕಿ ತರಿ ಉಪ್ಪಿಟ್ಟು ಮತ್ತು ಅಕ್ಕಿ ರವೆ ಅಂತ ಅಂದರೂ ತಪ್ಪಾಗಲಿಕ್ಕಿಲ್ಲ. ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಈ ಥರ ಮಾಡಿದ್ದೇನೆ. ನೋಡ್ಬೋದು ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.